ಹಾಗಾದರೆ ಬೀಜೋಪಚಾರ ಅಂದರೆ ಏನು? ಬೀಜೋಪಚಾರ ಯಾಕೆ ಬೇಕು? ಇದರ ವಿಧಗಳು ಎಷ್ಟು? ಬೀಜೋಪಚಾರ ಮಾಡುವುದು ಹೇಗೆ? ನಿಜವಾಗ್ಲೂ ಬೀಜೋಪಚಾರದಿಂದ ಪ್ರಯೋಜನವಾಗುತ್ತಾ? ನೋಡೋಣ ಬನ್ನಿ. ನಮ್ಮ ಹೊಲದಲ್ಲಿ ಹೆಚ್ಚು ಉತ್ಪಾದನೆ ಪಡೆಯಲು ನಾವು ಹಲವು ಹಂತಗಳಲ್ಲಿ ಶ್ರಮಿಸುತ್ತಿದ್ದೇವೆ. ಇಷ್ಟಾದರೂ ಬಿತ್ತನೆ ಮಾಡುವ ಮುಂಚೆ ನಾವು ಗಮನ ಕೊಡಬೇಕಾದ ಒಂದು ಸಣ್ಣ ಪರಿಣಾಮಕಾರಿಯಾದಂತಹ ಕೆಲಸನೇ ಕಡೆಗಣಿಸುತ್ತಿದ್ದೇವಾ? ರೈತರೇ, ಬೀಜವೇ ಬೆಳೆಯ ಹೃದಯ. ಒಳ್ಳೆಯ ಬೀಜದ ತಳಿಯ ಆಯ್ಕೆ ಮತ್ತು ವೈಜ್ಞಾನಿಕವಾಗಿ ಬಿತ್ತುವ ಪದ್ಧತಿಯಿಂದ ಬೆಳೆಗೆ ಬಲಿಷ್ಠ ಆರಂಭಿಕವನ್ನು ದೊರಕಿಸುತ್ತದೆ. ನಾವು ಹೊಲದಲ್ಲಿ ಬಿತ್ತನೆ ಮಾಡುವ ಮುನ್ನ ಬೀಜವನ್ನು ಸರಿಯಾಗಿ ತಯಾರು ಮಾಡುವುದು ಅತ್ಯಂತ ಮುಖ್ಯ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಈ ಬೀಜೋಪಚಾರ ಉತ್ತಮವಾಗಿ ಮೊಳಕೆ ಹೊಡೆಯಲು ಸಹಾಯ ಮಾಡುತ್ತದೆ. ರೈತರೇ, ಹಾಗಾದರೆ ಬೀಜೋಪಚಾರ ಅಂದ್ರೆ ಏನು? ಬಿತ್ತನೆ ಮುಂಚೆ ಬೀಜದ ಗುಣಮಟ್ಟವನ್ನು ಹೆಚ್ಚಿಸಲು ಮಾಡುವ ಎಲ್ಲ ರೀತಿಯಾದಂತಹ ಚಿಕಿತ್ಸೆಗಳನ್ನು ನಾವು ಬೀಜೋಪಚಾರ ಎಂದು ಕರಿತೀವಿ. ಇದು ಕೇವಲ ಔಷಧಿಯ ಸಮ್ಮಿಶ್ರಣ ಮಾಡುವುದು ಮಾತ್ರವಲ್ಲ, ಬೀಜವನ್ನು ವಿವಿಧ ರೀತಿಯಲ್ಲಿ ತಯಾರು ಮಾಡುವುದನ್ನು ಒಳಗೊಂಡಿರುತ್ತದೆ. ಈ ಬೀಜೋಪಚಾರ ಯಾಕೆ ಬೇಕು? ಯಾಕಂದ್ರೆ ನಾವು ಬಿತ್ತಿದಾಗ ಬೀಜಗಳಲ್ಲಿ ಮತ್ತು ಮಣ್ಣಿನಲ್ಲಿ ಇರುವಂತಹ ಕೀಟಗಳು, ಫಂಗಸ್, ನಿಮಟೋಡ್ಸ್, ಉದಾಹರಣೆಗೆ ಸಿಡಿ ರೋಗಗಳಂತವು ಹಾಳು ಮಾಡಬಹುದು. ಈ ಬೀಜೋಪಚಾರವಾಗದ ಬೀಜಗಳಲ್ಲಿ ಮೊಳಕೆಯ ಪ್ರಮಾಣ ಕಡಿಮೆ, ಬೆಳೆಯ ಬೆಳವಣಿಗೆಯೂ ದುರ್ಬಲವಾಗಿರುತ್ತೆ. ಈ ಬೀಜೋಪಚಾರ ಮಾಡುವುದರಿಂದ ಮೊಳಕೆಯ ಶೇಕಡಾ ಪ್ರಮಾಣ ಹೆಚ್ಚಿಸಿ ಆರಂಭಿಕ ಹಂತದಲ್ಲಿಯೇ ರಕ್ಷಣಾ ಕವಚವನ್ನ ದೊರಕುತ್ತದೆ. ಇದರಿಂದ ಉತ್ತಮ ಬೆಳವಣಿಗೆ, ಕೊನೆಯಲ್ಲಿ ಹೆಚ್ಚು ಆದಾಯ. ಈ ಬೀಜೋಪಚಾರದ ವಿಧಗಳು: ಒಂದನೇದಾಗಿ ಫಿಸಿಕಲ್ ಟ್ರೀಟ್ಮೆಂಟ್, ಭೌತಿಕ ಉಪಚಾರ. ಹಾಟ್ ವಾಟರ್ ಟ್ರೀಟ್ಮೆಂಟ್, ಬೀಜವನ್ನ ನಿರ್ದಿಷ್ಟ ತಾಪಮಾನದಲ್ಲಿ ನೀರಿನಲ್ಲಿ ನೆನೆಸುವುದು. ಇದರಿಂದಾಗಿ ಬೀಜದೊಳಗಿನ ರೋಗಾಣುಗಳು ಸಾಯ್ತವು. ಎರಡನೇದಾಗಿ ಮೆಕ್ಯಾನಿಕಲ್ ಟ್ರೀಟ್ಮೆಂಟ್, ಯಾಂತ್ರಿಕ ಉಪಚಾರ. ಬೀಜದಿಂದ ಕವಚವನ್ನು ತೆಗೆದುಹಾಕುವುದು. ಇದರಿಂದ ಕಠಿಣ ಬೀಜ ಕವಚ ಮುರಿದು ಮೊಳಕೆ ಸುಲಭ. ಬೀಜ ಶುದ್ಧೀಕರಣ, ಬೀಜ ಸಂಸ್ಕರಣೆ. ಗಾಳಿಯಿಂದ ಹಗುರವಾದ ಬೀಜವನ್ನ ಬೇರ್ಪಡಿಸಿ ಆರೋಗ್ಯಕರವಾದಂತಹ ಬೀಜವನ್ನ ನಾವು ಆಯ್ಕೆ ಮಾಡಬೇಕು. 3. ಫಿಸಿಯೋಲಾಜಿಕಲ್ ಟ್ರೀಟ್ಮೆಂಟ್, ದೈಹಿಕ ಉಪಚಾರ. ಬೀಜವನ್ನ ನೀರಿನಲ್ಲಿ ಅಥವಾ ರಾಸಾಯನಿಕ ದ್ರಾವಣದಲ್ಲಿ ನೆನೆಸುವುದು. ಉದಾಹರಣೆಗೆ ಗಿಬರ್ಲಿನ್, ಸೈಟೋಕೈನಿನ್ ಹಾರ್ಮೋನ್ಗಳನ್ನು ಉಪಯೋಗಿಸಿ ಮೊಳಕೆಯ ಶಕ್ತಿ ಪ್ರಮಾಣವನ್ನು ಹೆಚ್ಚಿಸುವುದು. 4. ಕೆಮಿಕಲ್ ಟ್ರೀಟ್ಮೆಂಟ್, ರಾಸಾಯನಿಕ ಉಪಚಾರ. ಬೀಜಗಳನ್ನು ಕೀಟನಾಶಕ, ಬ್ಯಾಕ್ಟೀರಿಯಾನಾಶಕ, ನೆಮಟಿಸೈಡ್ಸ್, ಶಿಲೀಂಧ್ರನಾಶಕಗಳಿಂದ ಲೇಪಿಸುವುದು. ಉದಾಹರಣೆ ತಗೊಳ್ಳೋದಾದ್ರೆ ಈ ಶಿಲೀಂಧ್ರ ರೋಗಗಳಾದಂತಹ ಸಿಡಿ ರೋಗ, ಸೊರಬ ರೋಗ, ಕೊಳವೆ ರೋಗ ಮುಂತಾದವುಗಳಿಂದ ಆರಂಭಿಕ ಹಂತದಲ್ಲಿ ರಕ್ಷಣೆ ದೊರಕುತ್ತದೆ. ಉದಾಹರಣೆಗೆ ಟ್ರೈಕೋಡರ್ಮಾ, ಕಾರ್ಬನ್ಡೈಸಿಯಂ, ಥೈರಾಮ್ ಪ್ಲಸ್. ಕೀಟನಾಶಕ, ಮಣ್ಣಿನೊಳಗೆ ಬೀಜವನ್ನು ತಿನ್ನುವ ತೊಡಲು ಹುಳು, ದೊಣ್ಣೆ ಹುಳುಗಳಿಂದ ರಕ್ಷಣೆ. ಉದಾಹರಣೆಗೆ ಇಮ್ಡಾಕ್ಲೋಪಿಡ್, ಥೈಮಿಥಾಕ್ಸಮ್ FS ಫಾರ್ಮುಲೇಷನ್ ಅನ್ನು ಬಳಸಬಹುದು. ಈ ಮಣ್ಣಿನೊಳಗಿನ ರೋಗಾಣು ಮತ್ತು ಕೀಟಗಳಿಂದ ರಕ್ಷಣೆಗಾಗಿ ಹೊಸದಾಗಿ ಇತ್ತೀಚೆಗೆ ಶಿಲೀಂಧ್ರನಾಶಕಗಳು ಮತ್ತು ಕೀಟನಾಶಕಗಳ ಕಾಂಬಿನೇಷನ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಅದರಲ್ಲಿ ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ಈ ಸಿಂಜೆಂಟಾದ ವೈಬ್ರೆಂಟ್ ಇಂಟಿಗ್ರಲ್. 5ನೇ ಬೀಜೋಪಚಾರದ ವಿಧ, ಜೈವಿಕ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಉಪಚಾರ. ಅವು ಯಾವಪ್ಪ ಅಂದ್ರೆ ರೈಜೋಬಿಯಂ, ಅಜೋಸ್ಪಿರ್ಲಮ್, ಬೇವಿನ ಎಣ್ಣೆ, ಫಾಸ್ಫೇಟ್ ದ್ರಾವಕ ಬ್ಯಾಕ್ಟೀರಿಯಾ, ಕೊಟ್ಟಿಗೆ ಗೊಬ್ಬರ, ಗೋಮೂತ್ರ ಮುಂತಾದವುಗಳಿಂದ ಹೆಚ್ಚು ಪೋಷಕಾಂಶಗಳ ಲಭ್ಯತೆ ಬೀಜಕ್ಕೆ ದೊರೆಯುತ್ತದೆ. ಇದರಿಂದ ಆರಂಭಿಕ ಹಂತದಲ್ಲಿ ಬೇರುಗಳ ಬೆಳವಣಿಗೆ ಉತ್ತಮವಾಗಿ ಇರುತ್ತೆ. ರೈತರೇ, ಬೀಜೋಪಚಾರ ಮಾಡುವುದು ಹೇಗೆ? ಮೊದಲಿಗೆ ಆರೋಗ್ಯಕರ ಬೀಜವನ್ನು ಆಯ್ಕೆ ಮಾಡಿ ಬೇಕಾದ ಪ್ರಮಾಣದಲ್ಲಿ ಬೀಜವನ್ನು ತೆಗೆದುಕೊಳ್ಳಿ. ಎರಡನೇದಾಗಿ ನಿಮ್ಮ ಬೆಳೆಯು ಯಾವುದರಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತದೆ ಎಂಬುವ ಆಧಾರದಲ್ಲಿ ರೋಗ ಬಾಧೆ ಅಥವಾ ಕೀಟ ಬಾಧೆ ಎಂಬುದನ್ನು ಗಮನಿಸಿದ ನಂತರದಲ್ಲಿ ನೀವು ಬೀಜೋಪಚಾರದ ಔಷಧಿಯನ್ನ ಆಯ್ಕೆ ಮಾಡಿ. ಜೊತೆಗೆ ಶಿಫಾರಸು ಮಾಡಿದಂತಹ ಔಷಧಿ ಪ್ರಮಾಣವನ್ನು ಮಾತ್ರ ಬಳಸಿ. 3ನೇದಾಗಿ ಬೀಜಗಳನ್ನ ಸ್ವಚ್ಛವಾದ ಪ್ಲಾಸ್ಟಿಕ್ ಚೀಲ ಅಥವಾ ತಾಡ್ಪಲ್ನಲ್ಲಿ ಹಾಕಿ ಬೀಜೋಪಚಾರವನ್ನ ಮಾಡಿ. ಔಷಧಿಯನ್ನು ಸಿಂಪಡಿಸಿ ಬೀಜದೊಂದಿಗೆ ಬೆರೆಸುವಾಗ ಕೈ ಗ್ಲೌಸ್ ಹಾಕಿಕೊಂಡು ಮಿಶ್ರಣ ಮಾಡಿ ಅಥವಾ ಟ್ರೀಟ್ಮೆಂಟ್ ಮಷಿನ್ ಡ್ರಮ್ನಲ್ಲಿ ಮಾಡಬಹುದು. ಕೊನೆಯದಾಗಿ ಎಲ್ಲಾ ಬೀಜಗಳಿಗೆ ಸಮಾನ ಲೇಪನವಾಗಿದೆ ಇಲ್ಲ ಎಂದು ನೀವು ಗಮನಿಸಿ. ಬೀಜವನ್ನು ನೆರಳಿನಲ್ಲಿ ಕೆಲ ಕಾಲ ಒಣಗಿಸುವುದು ಸೂಕ್ತ. ಇದರಿಂದಾಗಿ ಬೀಜಗಳು ಔಷಧಿಯನ್ನ ಹೀರಿಕೊಳ್ತವೆ. ರೈತರು ಗಮನಿಸಬೇಕಾದ ಸುರಕ್ಷತಾ ನಿಯಮಗಳು: ಕೈ ಗ್ಲೌಸ್, ಬಟ್ಟೆ, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೆಲಸ ಮಾಡಿ. ಮಕ್ಕಳು ಮತ್ತು ಪ್ರಾಣಿಗಳನ್ನ ಹತ್ತಿರಕ್ಕೆ ಸೇರಿಸಬೇಡಿ. ಬೀಜೋಪಚಾರವಾದ ಬೀಜಗಳನ್ನು ತಿನ್ನಬಾರದು ಅಥವಾ ಪಶುಗಳಿಗೂ ಆಹಾರವಾಗಿ ಕೊಡಬಾರದು. ಯಾವಾಗಲೂ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಬಳಸಿ. ಬೀಜೋಪಚಾರದ ಪ್ರಯೋಜನಗಳು: ನಾನು ರೈತರಲ್ಲಿರುವಂತಹ ಒಂದು ತಪ್ಪು ಕಲ್ಪನೆಯನ್ನ ಗಮನಿಸಿದ್ದೀನಿ. ನಾನು ಬೀಜೋಪಚಾರ ಮಾಡಿದ್ದೀನಿ, ನನಗೆ ಬೆಳೆಗೆ ಮತ್ತು ಸಿಡಿ ರೋಗ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಬೀಜೋಪಚಾರ ಅನ್ನುವುದು ಆರಂಭಿಕ ಹಂತದಲ್ಲಿ ನಿಮ್ಮ ಬೆಳೆಯನ್ನ ಸಂರಕ್ಷಿಸುವುದು. ಯಾವಾಗ ನೀವು ಬೀಜೋಪಚಾರ ಮಾಡಿದ ಔಷಧಿಯ ಪ್ರಮಾಣ ಕಡಿಮೆ ಆಗುತ್ತೋ
ಅವಾಗ ರೋಗ ಬಾಧೆ ಕೀಟ ಬಾಧೆಗಳು ಮತ್ತೆ ಜಾಸ್ತಿ ಆಗಬಹುದು. ಬೀಜೋಪಚಾರದಿಂದ ಮೊಳಕೆಯ ಶೇಕಡಾ ಪ್ರಮಾಣ ಹೆಚ್ಚುತ್ತದೆ, ಬೆಳೆಗೆ ಆರಂಭಿಕ ಶಕ್ತಿಯನ್ನ ನೀಡುತ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಈ ಬೀಜೋಪಚಾರದಿಂದ ಈ ಬೀಜಗಳಲ್ಲಿ ಮತ್ತು ಮಣ್ಣಿನಲ್ಲಿ ಇರುವಂತಹ ಕೀಟ ಬಾಧೆ ರೋಗ ಬಾಧೆಗಳನ್ನ ಆರಂಭಿಕ ಹಂತದಲ್ಲಿ ನಿಮ್ಮ ಬೆಳೆಗೆ ಸಂರಕ್ಷಣೆಯನ್ನ ಮಾಡುತ್ತೆ. ಇದರಿಂದಾಗಿ ನಿಮ್ಮ ಬೆಳೆ ದೊಡ್ಡದಾದಾಗ ಈ ಕೀಟ ಬಾಧೆ ರೋಗ ಬಾಧೆಗಳ ಸಿವಿಯಾರಿಟಿ ಕಡಿಮೆ ಮಾಡುವುದರಿಂದ ಬೆಳೆಗೆ ಸಿಂಪಡಿಸಬೇಕಾದಂತಹ ಕೀಟನಾಶಕಗಳ ಮತ್ತು ರೋಗನಾಶಕಗಳ ಮೇಲಿನ ಖರ್ಚನ್ನು ನೀವು ತಗ್ಗಿಸಬಹುದು. ಸಸಿಗಳು ಬಲಿಷ್ಠವಾಗಿ ಬೆಳೆಯುವುದರಿಂದ ಕೊನೆಗೆ ನಿಮಗೆ ಹೆಚ್ಚು ಉತ್ಪಾದನೆ ದೊರೆಯುತ್ತೆ. ಇದರಿಂದ ಹೆಚ್ಚು ಆದಾಯನೂ ಬರುತ್ತೆ. ಅನ್ನದಾತರೆ, ಬೀಜೋಪಚಾರ ಮಾಡಿದರೆ ಬೀಜಕ್ಕೆ ಹೊಸ ಶಕ್ತಿ ಬರುತ್ತೆ. ನಮ್ಮ ಹೊಲದಲ್ಲಿನ ಬೀಜಗಳ ಉತ್ತಮ ಮೊಳಕೆಯನ್ನು ನಾವು ಕಾಣಬಹುದು. ಇದರಿಂದಾಗಿ ಆರೋಗ್ಯಕರವಾದಂತಹ ಬೆಳೆ ಮತ್ತು ಉತ್ತಮ ಇಳುವರಿಯನ್ನು ನೀವು ಪಡಿಬಹುದು. ನೆನಪಿಡಿ, ಬಿತ್ತನೆ ಮುಂಚಿನ 10 ನಿಮಿಷದ ಬೀಜೋಪಚಾರ ತಿಂಗಳಾನುಗಟ್ಟಲೆ ನಾವು ಮಾಡುವ ಶ್ರಮಕ್ಕೆ ಸಮ. ಈ ಬೀಜೋಪಚಾರ ಅನ್ನೋದು ಚಿಕ್ಕ ಹಂತ, ದೊಡ್ಡ ಪ್ರಯೋಜನ. ಉತ್ತಮ ಮೊಳಕೆ, ಆರೋಗ್ಯಕರ ಬೆಳೆ ಮತ್ತು ಹೆಚ್ಚಿನ ಇಳುವರಿಯನ್ನು ನೀವು ಪಡೆಯಬಹುದು. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಅಗ್ರಿವೀರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ರೈತರಿಗೆ ಶೇರ್ ಮಾಡಿ. ಧನ್ಯವಾದಗಳು.